ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ಈಗ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸುಮಾರು 11 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ತೀವ್ರತೆಗೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸಾವಿನ ಸಂಖ್ಯೆ ಈಗ 9ಕ್ಕೆ ಏರಿಕೆ ಆಗಿದೆ ಅನ್ನುವಂತ ಮಾಹಿತಿ. ಬರೋಬ್ಬರಿ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಈ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ನಿಧಾನಕ್ಕೆ ಚಲಿಸ್ತಾ ಬಂತು I-20 ಕಾರು. ಆ ನಂತರದಲ್ಲಿ ಏಕಾಏಕಿ ಸ್ಫೋಟ ಆಯಿತು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸ್ಫೋಟ ಹೇಗಾಯಿತು, ಯಾಕಾಯಿತು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆಗಳು ನಡೀತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿಗೂಢವಾಗಿ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಸ್ಫೋಟ ಆಗಿರೋದಂತೂ ಕನ್ಫರ್ಮ್. ಆ ಕಾರ್ ಯಾರ್ದು, ಆ ಕಾರ್ನ ಮಾಲೀಕರು ಯಾರು ಅಥವಾ ಎಲ್ಲಿ ಅನ್ನದ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶಂಕಿತ ಇಬ್ಬರನ್ನ ಈಗಾಗಲೇ ಬಂಧಿಸಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಆದರೆ ಸ್ಫೋಟದ ತೀವ್ರತೆ ಬಹಳವಾಗಿತ್ತು. 9 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಡೀ ಮೃತದೇಹಗಳೆಲ್ಲವೂ ಕೂಡ ಛಿದ್ರವಾಗಿದೆ. ಸಾಕಷ್ಟು ಅನುಮಾನಗಳಿದೆ. ಈಗಾಗಲೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. I-20 ಕಾರಲ್ಲಿ ದಿಢೀರ್ ಅಂತ ಸ್ಫೋಟ ಆಯಿತು. ಆ ನಂತರದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಆ ಸ್ಫೋಟದ ತೀವ್ರತೆಗೆ ಹತ್ತಿ ಉರಿಯತೊಡಗಿತ್ತು. ಸ್ಫೋಟದ ಹಿಂದೆ ಯಾರ ಕೈವಾಡ ಇದೆ ಅಥವಾ ಯಾರು ಇದರ ಹಿಂದೆ ಇರೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ತನಿಖಾ ಹಂತದಲ್ಲಿದೆ ಅನ್ನುವಂತ ಮಾಹಿತಿ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ಈಗ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸುಮಾರು 11 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ತೀವ್ರತೆಗೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸಾವಿನ ಸಂಖ್ಯೆ ಈಗ 9ಕ್ಕೆ ಏರಿಕೆ ಆಗಿದೆ ಅನ್ನುವಂತ ಮಾಹಿತಿ. ಬರೋಬ್ಬರಿ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಈ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ನಿಧಾನಕ್ಕೆ ಚಲಿಸ್ತಾ ಬಂತು I-20 ಕಾರು. ಆ ನಂತರದಲ್ಲಿ ಏಕಾಏಕಿ ಸ್ಫೋಟ ಆಯಿತು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ. ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸ್ಫೋಟ ಹೇಗಾಯಿತು, ಯಾಕಾಯಿತು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆಗಳು ನಡೀತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿಗೂಢವಾಗಿ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಸ್ಫೋಟ ಆಗಿರೋದಂತೂ ಕನ್ಫರ್ಮ್. ಆ ಕಾರ್ ಯಾರ್ದು, ಆ ಕಾರ್ನ ಮಾಲೀಕರು ಯಾರು ಅಥವಾ ಎಲ್ಲಿ ಅನ್ನದ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶಂಕಿತ ಇಬ್ಬರನ್ನ ಈಗಾಗಲೇ ಬಂಧಿಸಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಆದರೆ ಸ್ಫೋಟದ ತೀವ್ರತೆ ಬಹಳವಾಗಿತ್ತು. 9 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಡೀ ಮೃತದೇಹಗಳೆಲ್ಲವೂ ಕೂಡ ಛಿದ್ರವಾಗಿದೆ. ಸಾಕಷ್ಟು ಅನುಮಾನಗಳಿದೆ. ಈಗಾಗಲೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. I-20 ಕಾರಲ್ಲಿ ದಿಢೀರ್ ಅಂತ ಸ್ಫೋಟ ಆಯಿತು. ಆ ನಂತರದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಆ ಸ್ಫೋಟದ ತೀವ್ರತೆಗೆ ಹತ್ತಿ ಉರಿಯತೊಡಗಿತ್ತು. ಸ್ಫೋಟದ ಹಿಂದೆ ಯಾರ ಕೈವಾಡ ಇದೆ ಅಥವಾ ಯಾರು
ಇದರ ಹಿಂದೆ ಇರೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 2 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ತನಿಖಾ ಹಂತದಲ್ಲಿದೆ ಅನ್ನುವಂತ ಮಾಹಿತಿ ಇದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರ. ಈಗ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸುಮಾರು 11 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ತೀವ್ರತೆಗೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸಾವಿನ ಸಂಖ್ಯೆ ಈಗ 9ಕ್ಕೆ ಏರಿಕೆ ಆಗಿದೆ ಅನ್ನುವಂತ ಮಾಹಿತಿ. ಬರೋಬ್ಬರಿ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಈ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ನಿಧಾನಕ್ಕೆ ಚಲಿಸ್ತಾ ಬಂತು I-20 ಕಾರು. ಆನಂತರದಲ್ಲಿ ಏಕಾಏಕಿ ಸ್ಫೋಟ ಆಯಿತು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರ. ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಸ್ಫೋಟ ಹೇಗಾಯಿತು, ಯಾಕಾಯಿತು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆಗಳು ನಡೀತಾ ಇದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿಗೂಢವಾಗಿ ಸ್ಫೋಟ ಆಗಿರೋದು. I-20 ಕಾರಲ್ಲಿ ಸ್ಫೋಟ ಆಗಿರೋದಂತೂ ಕನ್ಫರ್ಮ್. ಆ ಕಾರ್ ಯಾರ್ದು, ಆ ಕಾರ್ನ ಮಾಲೀಕರು ಯಾರು ಅಥವಾ ಎಲ್ಲಿ ಅನ್ನದ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶಂಕಿತ 2ರನ್ನ ಈಗಾಗಲೇ ಬಂಧಿಸಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಆದರೆ ಸ್ಫೋಟದ ತೀವ್ರತೆ ಬಹಳವಾಗಿತ್ತು. 9 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಡೀ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರವಾಗಿದೆ. ಸಾಕಷ್ಟು ಅನುಮಾನಗಳಿದೆ. ಈಗಾಗಲೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. I-20 ಕಾರಲ್ಲಿ ದಿಢೀರ್ ಅಂತ ಸ್ಫೋಟ ಆಯಿತು. ಆ ನಂತರದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಆ ಸ್ಫೋಟದ ತೀವ್ರತೆಗೆ ಹತ್ತಿ ಉರಿಯತೊಡಗಿತ್ತು. ಸ್ಫೋಟದ ಹಿಂದೆ ಯಾರ ಕೈವಾಡ ಇದೆ ಅಥವಾ ಯಾರು ಇದರ ಹಿಂದೆ ಇರೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತನಿಖೆಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 2 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ತನಿಖಾ ಹಂತದಲ್ಲಿದೆ ಅನ್ನುವಂತ ಮಾಹಿತಿ ಇದೆ.